ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಇವತ್ತೊಂದು ವಿಭಿನ್ನವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಲ್ಲೂ ಯಾವುದು ಅಂದರೆ UFO ಫೈಲ್ಸ್. ಏನೊಂದು ಅನ್ಯಗ್ರಹ ಜೀವಿಗಳಿರ್ಬೋದು ಮತ್ತು UFOಗಳಿರ್ಬೋದು, ಅದ್ರ ಬಗ್ಗೆ ಅಮೇರಿಕ ಸರ್ಕಾರ ತಾನು ಪಾರದರ್ಶಕವಾಗಿ ಎಲ್ಲ ರೀತಿಯ ಮಾಹಿತಿಗಳನ್ನು ಜನರ ಮುಂದೆ ಬಿಚ್ಚಿಡ್ತಿದ್ದೀನಿ, ಯಾವುದೇ ಒಂದು ಮಾಹಿತಿಯನ್ನು ಕೂಡ ಸರ್ಕಾರ ನಿಗೂಢವಾಗಿ ರಹಸ್ಯವಾಗಿ ಇಡ್ತಿಲ್ಲ, ಏನು 1945ರಿಂದ ಹಿಡಿದು ಇವತ್ತಿನವರೆಗೂ ಏನೆಲ್ಲ UFOಗಳ ಕುರಿತ ರಹಸ್ಯ ಇದೆ ಅದನ್ನು ಒಂದೊಂದಾಗಿ ಬಿಚ್ಚಿಡ್ತೀನಿ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಆ ಒಂದು ಮಾತಿನಂತೆಯೇ ಇದೀಗ ಹಂತವಾಗಿ ರಿಲೀಸ್ ಮಾಡಲಾಗ್ತಾ ಇದೆ. ಕಳೆದ ಮೇ 8ನೇ ತಾರೀಕು ಒಂದಷ್ಟು UFO ಫೈಲ್ಸ್ಗಳನ್ನು ರಿಲೀಸ್ ಮಾಡಿತ್ತು ಅಮೆರಿಕ ಸರ್ಕಾರ. ಇದೀಗ 2ನೇ ಹಂತದಲ್ಲಿ ಮೇ 22ರ ರಾತ್ರಿ ಮತ್ತೊಂದಷ್ಟು ಫೈಲ್ಸ್ಗಳನ್ನು ರಿಲೀಸ್ ಮಾಡಲಾಗಿದೆ. ಒಟ್ಟು 122 ಫೈಲ್ಗಳನ್ನು ರಿಲೀಸ್ ಮಾಡಲಾಗಿದೆ. ಅಂದರೆ ಅನ್ಯಗ್ರಹ ಜೀವಿಗಳಿರ್ಬೋದು ಅಥವಾ UFOಗಳಿರ್ಬೋದು, ಏನೊಂದು ಆಕಾಶದಲ್ಲಿ ವಿಚಿತ್ರವಾಗಿ ಹಾರುವ ವಸ್ತುಗಳು, ಅದು ಯಾವುದೇ ದೇಶದ ವಿಮಾನವೂ ಅಲ್ಲ, ಬಲೂನ್ ಅಲ್ಲ, ಆದರೆ ವಿಪರೀತ ವೇಗದಲ್ಲಿ, ಅಂದರೆ ಭೂಮಿ ಮೇಲಿರುವಂಥ ತಂತ್ರಜ್ಞಾನದಲ್ಲಿ ಶಬ್ದಕ್ಕಿಂತ 4 ಪಟ್ಟು 5 ಪಟ್ಟು ವೇಗದಲ್ಲಿ ಹಾರುವಂಥ ವಸ್ತುಗಳಿದ್ದಾವೆ ಭೂಮಿನಲ್ಲಿರುವಂಥ ತಂತ್ರಜ್ಞಾನದಲ್ಲಿ. ಆದರೆ ಅದನ್ನು ಮೀರಿದಷ್ಟು ವೇಗವಾಗಿ ಹಾರುವಂಥ ವಸ್ತುಗಳು, ಮತ್ತು ಸೈನ್ಯದ ಯಾವುದೇ ಅಂದಾಜಿಗೂ ಸಿಗದಲ್ಲೇ ಇರೋವಂಥದ್ದು, ರೇಡಾರ್ನ ಅಂದಾಜಿಗೆ ಸಿಗದಲ್ಲೇ ಇರೋವಂಥದ್ದು, ಆ ರೀತಿಯಾದಂಥ UFO ಕುರಿತ ದಾಖಲೆಗಳನ್ನು ಅಮೆರಿಕ ಸರ್ಕಾರ ಇದೀಗ 2ನೇ ಹಂತದಲ್ಲಿ ಬಿಡುಗಡೆ ಮಾಡಿದೆ. ಒಟ್ಟು 122 ಫೈಲ್ಗಳು. ಇದು ಕೇವಲ ಅಮೆರಿಕ ಮಾತ್ರ ಅಲ್ಲ. UFO ಅಂದಿದ ತಕ್ಷಣ, ಏಲಿಯನ್ಸ್ ಅಂದಿದ ತಕ್ಷಣ ಬರೀ ಅಮೆರಿಕಾದಲ್ಲಿ ಮಾತ್ರ ಕಾಣುತ್ತೆ ಅಂತಲ್ಲ, ಅಮೆರಿಕಾಗಿಂತ ಜಾಸ್ತಿ ಕಂಡಿರೋದು ಬ್ರೆಜಿಲ್ನಲ್ಲಿ, ಜೊತೆಗೆ ಮಧ್ಯಪ್ರಾಚ್ಯದಲ್ಲೂ ಕಂಡಿದೆ, ಇರಾನ್ನಲ್ಲಿ ಕಂಡಿದೆ, ಇರಾಕ್ನಲ್ಲಿ ಕಂಡಿದೆ. ಹೀಗಾಗಿ ವಿಶ್ವದ ಎಲ್ಲೆಲ್ಲಿ ಕಂಡು ಬಂದಿದೆಯೋ ಆ ರೀತಿಯಾದಂಥ ಎಲ್ಲ ಫೈಲ್ಸ್ಗಳನ್ನು, 2ನೇ ಹಂತದ ಫೈಲ್ಸ್ಗಳನ್ನು ಅಮೆರಿಕ ಸರ್ಕಾರ ರಿಲೀಸ್ ಮಾಡಿದೆ. ಈಗ ನಾನು ಡೈರೆಕ್ಟಾಗಿ ಆ ವೆಬ್ಸೈಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವಿಲ್ಲಿ ಗಮನಿಸ್ಬೋದು ವೀಕ್ಷಕರೇ, war.gov/UFO. ನೀವು ಇದನ್ನು ಗೂಗಲ್ನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು US ಡಿಪಾರ್ಟ್ಮೆಂಟ್ ಆಫ್ ವಾರ್ನ ಒಂದು ಅಧಿಕೃತ ವೆಬ್ಸೈಟ್, ಆ್ಯನ್ ಅಫಿಷಿಯಲ್ ವೆಬ್ಸೈಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಗೌರ್ಮೆಂಟ್ ಅಂತಲೇ ಅದ್ರ ಮೇಲೆ ಸ್ಪಷ್ಟವಾಗಿ ಬರೆಯಲಾಗಿದೆ. ಈ ಒಂದು ವೆಬ್ಸೈಟ್ ಏನಿದೆ ಅದರಲ್ಲಿ UFO ಅಂತ ಒಂದು ಸೆಕ್ಷನ್ನೇ ಮಾಡಿದ್ದಾರೆ. ಈ UFOನ ಸೆಕ್ಷನ್ ಅಡಿಯಲ್ಲಿ ಕಳೆದ ಮೇ 8ನೇ ತಾರೀಕು ಏನೊಂದು ಮೊದಲನೇ ಹಂತದ ಫೈಲ್ ರಿಲೀಸ್ ಆಗಿತ್ತು. ಇದೀಗ ಮೇ 22ನೇ ತಾರೀಕು 2ನೇ ಹಂತದ ಫೈಲ್ ರಿಲೀಸ್ ಆಗಿದೆ. ಅದರಲ್ಲಿ ಕೆಲವೊಂದಷ್ಟು ಹೈಲೈಟ್ಸ್ಗಳು ಕೊಟ್ಟಿದ್ದಾರೆ. ಈ ಸತಿ ರಿಲೀಸ್ ಆಗಿರುವಂಥ ಫೈಲ್ಸಲ್ಲಿ ಪ್ರಮುಖವಾಗಿ PDF ಫೈಲ್ಸ್ಗಳಿದ್ದಾವೆ, ಮತ್ತು NASA ರಿಲೀಸ್ ಮಾಡಿರೋಂಥ ಇಮೇಜ್ಗಳಿದ್ದಾವೆ, ಮತ್ತು ಕೆಲವೊಂದು ದೃಶ್ಯಗಳು ನಿಜಕ್ಕೂ ಒಂದು ರೀತಿ ಅಚ್ಚರಿ ಮೂಡಿಸುವಂಥ, ಬೆರಗುಗೊಳಿಸುವಂಥ ಮತ್ತು ಗಾಬರಿ ಪಡಿಸುವಂಥ ಒಂದು ದೃಶ್ಯಾವಳಿಗಳು ಕೂಡ ಇದ್ದಾವೆ. ಒಟ್ಟು 122 ಫೈಲ್ಗಳನ್ನು ನೀವು ಈ ಒಂದು war.gov/UFO ಅನ್ನೋ ಒಂದು ವೆಬ್ಸೈಟ್ಗೆ ಎಂಟ್ರಿ ಕೊಟ್ಟರೆ ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ಸಿಗುತ್ತೆ. ಏನಂದರೆ ನಮ್ಮ ಭಾರತದಲ್ಲಿ ರಕ್ಷಣಾ ಸಚಿವಾಲಯ ಅಂತ ಏನು ಕರಿತೀವಿ, ಅದನ್ನು ಅಮೆರಿಕಾದಲ್ಲಿ ಯುದ್ಧ ಸಚಿವಾಲಯ ಅಂತ ಕರೀತಾರೆ. ಅಂದರೆ US ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತ. US ಡಿಪಾರ್ಟ್ಮೆಂಟ್ ಆಫ್ ವಾರ್ನ ಪ್ರಧಾನ ಕಾರ್ಯದರ್ಶಿ ಅಂದರೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಅವರು ಈ ಒಂದು ರಿಲೀಸ್ನ ನಾವು ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯಾದಂತಹ ಜನಕ್ಕೆ ನಾವು ಮುಚ್ಚುಮರೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪೀಟ್ ಹೆಗ್ಸೆತ್ ತಮ್ಮ ಹೇಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಾವು ಇದೊಂದು ಪಾರದರ್ಶಕ ನಿಯಮ ಅಂತೇನಿದೆ ಅದರ ಅಡಿಯಲ್ಲಿ ಈ ಒಂದು ಫೈಲ್ಸ್ನ ಮೇ 22ನೇ ತಾರೀಕು ರಿಲೀಸ್ ಮಾಡೋದಕ್ಕೆ ಕ್ಲಿಯರ್ ಮಾಡಿದ್ದೀವಿ ಅಂತ. ಇನ್ನು 2ನೇ ಹಂತದ ಫೈಲ್ಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಇದು ನೋಡಿ ಒಂದೊಂದೇ ಇದೆ. ಒಟ್ಟು 22 ಫೈಲ್ಗಳಿದೆ. ಇದರಲ್ಲಿ PDF ಜಾಸ್ತಿ ಇದೆ, ಜೊತೆಗೆ ಒಂದಷ್ಟು ವಿಡಿಯೋಗಳು ಇದ್ದಾವೆ, ಒಂದಷ್ಟು ಆಡಿಯೋಗಳು ಇದ್ದಾವೆ. ಇನ್ನು ವೀಡಿಯೋಗಳನ್ನ ನೋಡೋದಾದರೆ ಅದರಲ್ಲಿ ಮೊದಲನೇ ವಿಡಿಯೋ ಇದು ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು. 2022ರಲ್ಲಿ ನಡೆದಿದ್ದಂಥ ಈ ಘಟನೆ, ಅದನ್ನ ಡಿಪಾರ್ಟ್ಮೆಂಟ್ ಆಫ್ ವಾರ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಏಜೆನ್ಸಿ ಅನ್ನೋ ಕಾಲಮ್ ಏನಿದೆ, ಏಜೆನ್ಸಿ ಅನ್ನೋ ಕಾಲಮಲ್ಲಿ ಬೇರೆ 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 ಏಜೆನ್ಸಿಗಳದ್ದು ಎಲ್ಲದೂ ಇಲ್ಲಿ ವಿಡಿಯೋಗಳನ್ನ ಗಮನಿಸ್ತಾ ಹೋಗ್ಬೋದು. ಅಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆದಂಥ ಬೇರೆ ಬೇರೆ ಏಜೆನ್ಸಿಗಳು, ಅಂದರೆ ಅದು FBI ಇರ್ಬೋದು, ಮತ್ತು ಬೇರೆ ಬೇರೆ ಯಾವುದ್ಯಾವುದು ಏಜೆನ್ಸಿಗಳಿದ್ದಾವೆ, ಅದು ಡಿಪಾರ್ಟ್ಮೆಂಟ್ ಆಫ್ ವಾರ್ ಇರ್ಬೋದು, NASA ಇರ್ಬೋದು, ಆ ಎಲ್ಲ ಏಜೆನ್ಸಿಗಳ ಒಂದು ಫೋಟೋ, ವಿಡಿಯೋ ಮತ್ತು PDF ದಾಖಲೆಗಳನ್ನು ಇಲ್ಲಿ ಗಮನಿಸ್ಬೋದು. ಮೊದಲನೇ ವಿಡಿಯೋ ಅನ್ನು ನೋಡೋದಾದರೆ ಇದು ನೋಡಿ, ಮೊದಲನೇ ವಿಡಿಯೋ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇವರು ಅಮೆರಿಕದ ಪೆಂಟಗಾನ್ ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಈ ಒಂದು ಘಟನೆ ಏನಿದೆ, ಈ ಒಂದು ದೃಶ್ಯಾವಳಿ ಏನಿದೆ, ಇದನ್ನು ಸೆರೆ ಹಿಡಿದಿರೋದು 2022ರಲ್ಲಿ. ಈ ಒಂದು ದೃಶ್ಯಾವಳಿಯನ್ನು ನೋಡಿದ್ರೆ ಈ ರೀತಿ ಕಾಣುತ್ತೆ ನೋಡಿ. ಇಲ್ಲಿ 3 UFOಗಳಿದ್ದಾವೆ. ಇದು ಒಂದು ಅತಿ ವೇಗವಾಗಿ ಮುಂದೆ ಬಂದು ಸಾಗ್ತಾ ಇದೆ. ಇದು ಸಮುದ್ರದ ಮೇಲೆ ಆಗಿರುವಂಥ ಘಟನೆ. ಸಮುದ್ರದ ಮೇಲೆ ಈ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿರೋದು. ಇದು ಇರಾನ್ ಬಳಿಯಲ್ಲಿ 26 ಆಗಸ್ಟ್ 2022ರಂದು ಸೆರೆ ಮಾಡಲಾಗಿರುವಂಥ ದೃಶ್ಯ ಅಂತ ಹೇಳಿದೆ.
ಅಂದರೆ ಇದು ಯಾವುದೇ ಮಾನವ ನಿರ್ಮಿತವಾದಂತಹ ವಸ್ತು ಅಲ್ಲ, ಮಾನವ ನಿರ್ಮಿತವಾದಂತಹ ಒಂದು ವಾಹನ ಅಲ್ಲ. ಇದು ಸಮುದ್ರದ ಮೇಲೆ ಅತಿ ವೇಗವಾಗಿ ಚಲಿಸ್ತಾ ಇರೋವಂಥದ್ದು. ಇದನ್ನು ಸೆರೆ ಹಿಡಿದಿದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇದು, ನೀವು ಇದನ್ನು ಗಮನಿಸ್ಬೋದು, ಇದು ಅತ್ಯಂತ ವೇಗವಾಗಿ ಆರ್ತಿರುವಂಥ ಒಂದು ವಸ್ತುವನ್ನು ಸೆರೆ ಹಿಡಿದಿರೋದು. ಈ ಒಂದು ವಸ್ತುವನ್ನು ನಾವೆಲ್ಲಿ ಸೆರೆ ಹಿಡಿದ್ವಿ ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ. ಸಿರಿಯಾ ಆಗಸದಲ್ಲಿ ಈ ಒಂದು ಆರುವ ವಸ್ತುವನ್ನು ಸೆರೆ ಹಿಡಿದಿದ್ದಾರೆ. ಇದು ಅತ್ಯಂತ ವೇಗವಾಗಿ ಆರ್ತಿತ್ತು. ಇದನ್ನು ಒಂದು ಸ್ಲೋ ಮೋಷನ್ನಲ್ಲಿ ಈ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು, ಅತ್ಯಂತ ವೇಗವಾಗಿ ಆಗಸದಲ್ಲಿ ಆರಿ ಹೋಗ್ತಾ ಇದೆ. ಇದು ಯಾವುದೇ ಮಾನವ ನಿರ್ಮಿತವಾದಂಥದ್ದಲ್ಲ. ಯಾಕೆಂದರೆ ಜೊತೆಗೆ ಇಲ್ಲಿ ಇನ್ನೊಂದು ಗಮನಿಸ್ಬೋದು, ಏನಂದರೆ ಈ ವಸ್ತು ಏನು ನೇರವಾಗಿ ಹೋಗ್ತಾ ಇರುತ್ತೆ, ಅದು ಇದ್ದಕ್ಕಿದ್ದಂಗೆ 90 ಡಿಗ್ರಿ ಟರ್ನ್ ತೊಗೊಳುತ್ತೆ. ಸಮ್ಟೈಮ್ಸ್ ಅದು ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗುತ್ತೆ. ನಾವು ಯಾವುದೇ ಒಂದು ವಾಹನವನ್ನು ಚಲಾಯಿಸುವಾಗ, ಫಾರ್ ಎಕ್ಸಾಂಪಲ್ ನೀವೊಂದು ಕಾರ್ನ ಚಲಾಯಿಸ್ತಾ ಇರ್ತೀರ, ಆ ಸಂದರ್ಭದಲ್ಲಿ ಸುಮಾರು ಒಂದು 130-150 ಕಿಲೋಮೀಟರ್ ವೇಗದಲ್ಲಿ ಕಾರ್ ಹೋಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಸಡನ್ನಾಗಿ ಅದನ್ನು ಸ್ಟಾಪ್ ಮಾಡಿಬಿಟ್ರೆ ಏನಾಗುತ್ತೆ? ಒಂದು ಗುರುತ್ವಾಕರ್ಷಣೆ ಏನಿದೆ ಅದು ಒಡೆದು ಡ್ರೈವರ್ ಸೀಟಲ್ಲಿ ಯಾರು ಕೂತಿರ್ತಾರೆ, ಯಾರು ಕಾರ್ನಲ್ಲಿ ಕೂತಿರ್ತಾರೆ, ಅವರು ಮುಂದಕ್ಕೆ ತಳ್ಳಲ್ಪಡ್ತಾರೆ. ಆದರೆ ಈ ವಸ್ತುಗಳಿಗೆ ಆ ರೀತಿ ಯಾವುದೂ ಆಗ್ತಿಲ್ಲ. ಜೊತೆಗೆ ಯಾವುದೇ ಒಂದು ವಾಹನವನ್ನು, ಅದು ವಿಮಾನವೇ ಆಗಿರಲಿ, ಸಡನ್ನಾಗಿ ಅದು 90 ಡಿಗ್ರಿ ಟರ್ನ್ ತೊಗೊಳೋದು ಅಥವಾ ಸಡನ್ನಾಗಿ ಅದನ್ನು ರಿವರ್ಸ್ ತೊಗೊಳೋದು, ಅದು ಗುರುತ್ವಾಕರ್ಷಣೆಯ ನಿಯಮದ ಪ್ರಕಾರ ಸಾಧ್ಯ ಇಲ್ಲ. ಆದರೆ ಈ ವಸ್ತುಗಳಿಗೆ ಅದು ಯಾವುದೂ ಅನ್ವಯಿಸೋದಿಲ್ಲ. ನೇರವಾಗಿ ಹೋಗ್ತಿರೋ ವಸ್ತು ಏಕಾಏಕಿ ಅವು ಟರ್ನ್ ತೊಗೊತವೆ. ಅತ್ಯಂತ ವೇಗವಾಗಿ, ಶಬ್ದಕ್ಕಿಂತ 8 ಪಟ್ಟು 10 ಪಟ್ಟು 20 ಪಟ್ಟು ವೇಗವಾಗಿ ಚಲಿಸ್ತವೆ. ಜೊತೆಗೆ ಏನೊಂದು ಗಾಳಿಯ ರಭಸ ಏನಿದೆ, ಏರೋ ಡೈನಾಮಿಕ್ಸ್ ಅಂತ ಏನು ಕರಿತೀವಿ, ಆ ಏರೋ ಡೈನಾಮಿಕ್ಸ್ ನಿಯಮಗಳು ಕೂಡ ಇವಕ್ಕೆ ಅನ್ವಯ ಆಗ್ತಿಲ್ಲ. ಅಂಥ ಒಂದು ವಿಚಿತ್ರವಾದಂಥ ವಸ್ತುಗಳನ್ನು ಸೆರೆ ಹಿಡಿದಿರೋದನ್ನು ಕಾಣ್ಬೋದು. ಜೊತೆಗೆ ಇಲ್ಲಿ ನೀವು ಗಮನಿಸ್ಬೋದು, ಚಂದ್ರನ ಮೇಲೆ ಸೆರೆ ಹಿಡಿದಿರುವಂಥ, ನಾಸಾ ಸೆರೆ ಹಿಡಿದಿರುವಂಥ ಒಂದಷ್ಟು ಚಿತ್ರಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಇದು ಅಪೋಲೋ ಮೂನ್ ಮಿಷನ್, ಈ ಅಪೋಲೋ 12 ಮೂನ್ ಮಿಷನ್ 1969ರಲ್ಲಿ ಚಂದ್ರನ ಮೇಲೆ ಏನು ಕಂಡು ಬಂದಂಥ, ಅಂದರೆ ಅಪೋಲೋ ಮೂನ್ ಮಿಷನ್ 12 ಅಡಿಯಲ್ಲಿ ಗಗನಯಾತ್ರಿಗಳು ಚಂದ್ರನ ಸುತ್ತ ಪ್ರದಕ್ಷಿಣೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಕಂಡು ಬಂದಿರೋವಂಥ UFOಗಳು. ಅಂದರೆ ಇವು ಭೂಮಿ ಮೇಲಷ್ಟೇ ಅಲ್ಲ, ಚಂದ್ರನ ಮೇಲೂ ಕೂಡ ಕಂಡು ಬಂದಿದ್ದಾವೆ. ಈ ರೀತಿಯಾದಂಥ ಫೋಟೋಗಳನ್ನು ಇವೆಲ್ಲ 1969ರಲ್ಲಿ ಸೆರೆ ಹಿಡಿದಿರೋದು, ಅದನ್ನು ಇದೀಗ ರಿಲೀಸ್ ಮಾಡಲಾಗ್ತಾ ಇದೆ. ಈ ಒಂದು ವಸ್ತುಗಳು ತುಂಬ ದೂರದಲ್ಲಿ ಕಂಡಿದ್ದಾವೆ, ಅದು ಇನ್ನೂ ಸ್ಪಷ್ಟವಾಗಿ ಚಿತ್ರ ಕಂಡು ಬಂದಿಲ್ಲ. ಇಲ್ಲಿ ನೀವು ಗಮನಿಸ್ಬೋದು, ಅಂದರೆ ಕೇವಲ ಒಂದೆರಡಲ್ಲ, ಸಾಕಷ್ಟು ಚಿತ್ರಗಳನ್ನು ಮತ್ತು ಸಾಕಷ್ಟು ವಿಡಿಯೋಗಳನ್ನು ಈಗ ಸಂಬಂಧಪಟ್ಟಂಗೆ ರಿಲೀಸ್ ಮಾಡಲಾಗಿದೆ. ಇದಂತೂ ತುಂಬ ಅದ್ಭುತವಾಗಿದೆ. 1969ರಲ್ಲಿ ಒಟ್ಟು 5 ಕಡೆ UFOಗಳ ಫಾರ್ಮೇಷನ್ ಆಗಿರೋವಂಥದ್ದು ಕಂಡು ಬಂದಿದೆ. ಅಂದರೆ 5 ಕಡೆ ಇದು ಕಂಡು ಬಂದಿರೋವಂಥದ್ದು. ಇದೇ ರೀತಿಯಾಗಿರುವಂಥ ಚಿತ್ರಗಳು ನೀವು ಒಟ್ಟು 122 ಏನು ದಾಖಲೆಗಳಿದ್ದಾವೆ, ಇದನ್ನು ನೀವು war.gov.ufo ಅಂತ ಏನೊಂದು ವೆಬ್ಸೈಟ್ ಇದೆ, ಅದಕ್ಕೆ ನೀವು ಭೇಟಿ ಕೊಟ್ಟು ಗಮನಿಸ್ಬೋದು. ಯಾರು UFOಗಳ ಕುರಿತಾಗಿ, ಅನ್ಯಗ್ರಹ ಜೀವಿಗಳ ಕುರಿತಾಗಿ ಆಸಕ್ತರಿದ್ದಾರೆ ಅವರೆಲ್ಲರೂ ವೀಕ್ಷಣೆ ಮಾಡಲೇಬೇಕಾದಂತಹ ಒಂದು ದೃಶ್ಯಗಳು ಇವು. ಜೊತೆಗೆ PDF ಕೂಡ ಇದೆ. ತುರ್ಕ್ಮೆನಿಸ್ತಾನ್ ಇರ್ಬೋದು, ಮೆಕ್ಸಿಕೋ ಇರ್ಬೋದು, ಜಾರ್ಜಿಯಾ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ವರದಿಯಾದಂತಹ ಒಂದು ವಿಚಾರಗಳು, ಅದರ ಒಂದು PDF ದಾಖಲೆಗಳು ಕೂಡ ಇದ್ದಾವೆ. ಏನಾಯಿತು, ಆ ಒಂದು ಸನ್ನಿವೇಶದಲ್ಲಿ ಏನಾಯಿತು, ಆ ಒಂದು ಊರಿನಲ್ಲಿ ಏನಾಯಿತು, ಯಾವ ರೀತಿಯಾದಂಥ ಒಂದು ವಿಚಿತ್ರ ಅನುಭವಗಳನ್ನು ಜನ ಅನುಭವಿಸಿದ್ರು, ಪೊಲೀಸ್ ವರದಿ ಏನು ಹೇಳುತ್ತೆ, ಆ ಎಲ್ಲದರ ದಾಖಲೆಗಳು ಕೂಡ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕೇವಲ ಅಮೆರಿಕ ಮಾತ್ರ ಅಲ್ಲ, ಎಲ್ಲ ದೇಶಗಳದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಭೂಮಿಯಿಂದ ಆಚೆಗೆ ಜೀವಿಗಳು ಇದಾವೋ ಇಲ್ವೋ ಅನ್ನೋದು ಈಗಲೂ ಕೂಡ ಚರ್ಚಾರ್ಹವೇ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಮೆರಿಕ ಬರೀ ಸಾಕಷ್ಟು ದಾಖಲೆಗಳಿದ್ದಾವೆ. ಅಮೆರಿಕ ಒಂದು ಏನು ಅನ್ಯಗ್ರಹದಿಂದ ಆರಿ ಬಂದಂತಹ ಒಂದು ಫ್ಲೈಯಿಂಗ್ ಸಾಸಸ್ಗಳನ್ನು, UFOಗಳನ್ನು ಅಮೆರಿಕ ಒಂದು ತನ್ನ ವಶದಲ್ಲಿ ಇಟ್ಕೊಂಡಿದೆ, ಅನ್ಯಗ್ರಹ ಜೀವಿಗಳನ್ನು ವಶದಲ್ಲಿ ಇಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಈ ಸಾಕಷ್ಟು ಪಿತೂರಿಯ ವಾದಗಳು, ಕಾನ್ಸ್ಪಿರಸಿ ಥಿಯರಿಗಳು ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ಥಿಯರಿಗಳು ಕೇಳಿ ಬರ್ತಾ ಇದೆ. ಆ ಎಲ್ಲದನ್ನು ಕೂಡ ಬಗೆಹರಿಸಬೇಕು. ಜೊತೆಗೆ ಏರಿಯಾ 51 ಅನ್ನೋ ಪ್ರದೇಶದಲ್ಲಿ ಅಮೆರಿಕ ಆ ರೀತಿಯಾದಂಥ ಎಲ್ಲ ಸಂಗ್ರಹ ಇಟ್ಕೊಂಡಿದೆ ಅನ್ನೋ ಒಂದು ಆರೋಪಗಳೇನಿದೆ, ಅದೆಲ್ಲದಕ್ಕೂ ಹಂತವಾಗಿ ಸ್ಪಷ್ಟನೆ ಕೊಡೋ ರೀತಿಯಾಗಿ ಈ ಒಂದು ಫೈಲ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಈ ಒಂದು ಅಮೆರಿಕ ಈ ರೀತಿಯಾದಂಥ ಕ್ಲಾರಿಟಿ ಕೊಡೋದಕ್ಕೆ ಮಾಡ್ತಿದೆ ಅನ್ನೋ ವಾದ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅನ್ಯಗ್ರಹ ಜೀವಿಗಳು ಇರೋದು ಖಂಡಿತ ನಿಜ, ಆದರೆ ಅದಕ್ಕೆ ಜನರನ್ನು ಸಿದ್ಧಪಡಿಸ್ತಾ ಇದೆ ಸರ್ಕಾರ. ಹಂತವಾಗಿ ದಾಖಲೆಗಳನ್ನು ರಿಲೀಸ್ ಮಾಡಿ ಯಾಕೆಂದರೆ ಒಂದೇ ಸತಿ ಏಕದಮ್ ಸತ್ಯ ಹೇಳಿದ್ರೆ ಜನಕ್ಕೆ ಶಾಕ್ ಆಗ್ಬೋದು, ಒಂದು ರೀತಿಯಾದಂಥ ಜನ ಆಘಾತಕ್ಕೊಳಗಾಗ್ಬೋದು. ಹಾಗಾಗಿ ಹಂತವಾಗಿ ಅವ್ರಿಗೆ
UFOಗಳ ಕುರಿತಾಗಿ ಅನ್ಯಗ್ರಹ ಜೀವಿಗಳ ಕುರಿತಾಗಿ ಮಾಹಿತಿ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ವಾದಗಳು ಇದ್ದಾವೆ. ಅದೇನೇ ಇರಲಿ, ಅದರ ವೈಜ್ಞಾನಿಕವಾಗಿ ಇರುವಂಥ ದಾಖಲೆಗಳು ಇಲ್ಲಿದೆ ವೀಕ್ಷಕರೇ ನಿಮ್ಮ ಎದುರುಗಡೆ. ಯಾರ್ಯಾರು ಆಸಕ್ತರಿದ್ದಾರೆ ಅವರ ವೆಬ್ಸೈಟಿಗೆ ಭೇಟಿ ನೀಡಿ ಸಮಗ್ರವಾಗಿ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡ್ಬೋದಾಗಿದೆ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.